Okay, entrepreneurship and startup second class ivattu namdu. In the last class naವೇನು ಡಿಸ್ಕಸ್ ಮಾಡಿದ್ವಿ? Syllabus of entrepreneurship, meaning of entrepreneurship, the factors influencing that entrepreneurship. Now in today's class we do need to understand about an entrepreneur ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. Entrepreneurship is a process, but entrepreneur is an individual person who is starting his own business. Entrepreneurship is the process of starting and managing the business. Adre entrepreneur is a person who does the entrepreneurship activities anta heltivu. Okay, so here reading to this, what is there on the slides? Meaning of an entrepreneur is a person who starts, manages and grows a business by taking financial risk in order to earn profit. Then process of entrepreneurship ade meaning odaglu ade idid words, same to same words. En words nodi, an entrepreneur is a person, is an individual person. Like if you are a person, if you are starting a business and you are managing that business and you are putting effort to grow that business by taking risk, financial risk in order to earn profit. That is the most important point here. Eno starting and managing the business alla, taking the risk, earning a profit. Okay, so next, they identify a need in the market. ಏನು ಅಂದರೆ ನಾವು ಅವಶ್ಯಕತೆ ಏನಿದೆ ಮಾರ್ಕೆಟಲ್ಲಿ ಅಂತ ಕಂಡು ಹಿಡಿತೀವಿ, ಯಾವುದರ ಅವಶ್ಯಕತೆ ಇದೆ ಅಂತ. ಈಗ ಬೆಂಗಳೂರು ಅಂತ ರೀಜನಲ್ಲಿ ಫಾಸ್ಟ್ ಪೇಸ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಬೆಳಗ್ಗೆ ಎದ್ದೇಳ್ತೀವಿ, ಬೇಗ ಬೇಗ ರೆಡಿ ಆಗ್ತೀವಿ, ಬೇಗ ಬೇಗ ಆಫೀಸಿಗೆ ಟ್ರಾವೆಲ್ ಮಾಡಿಕೊಂಡು ಈ ಟ್ರಾಫಿಕಲ್ಲಿ ಕಷ್ಟಪಡ್ಕೊಂಡು ಧೂಳು ಎಲ್ಲ ಟ್ರಾವೆಲ್ ಮಾಡಿಕೊಂಡು ಆಫೀಸಿಗೆ ಹೋಗ್ತೀವಿ. ಅಲ್ಲಿ ಮತ್ತೆ ಕೆಲಸ ಮಾಡಿ ಸಂಜೆ 6-7 ಗಂಟೆಗೆ ಬಿಟ್ಟು ವಾಪಸ್ ಮನೆ ಸೇರೋ ಅಷ್ಟರಲ್ಲಿ 9 ಗಂಟೆ ಆಗಿರುತ್ತೆ. IT ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡ್ತಾ ಇರೋ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ. ಸೊ ಈ ರೀತಿ ಸಿಚುವೇಶನ್ಸ್ ಇರುವಾಗ ಈ ಫಾಸ್ಟ್ ಪೇಸ್ನಲ್ಲಿ ಊಟ ಅಡುಗೆ ಮಾಡೋದು ಒಂದು ಚಾಲೆಂಜಿಂಗ್ ಥಿಂಗ್ ಅಲ್ವಾ, ಚಾಲೆಂಜಿಂಗ್ ಥಿಂಗ್ ಅಡುಗೆ ಮಾಡೋದು ಮನೆಯಲ್ಲಿ ಬೆಳಗ್ಗೆದ್ದು. ಇನ್ನೆಷ್ಟೊಂದು ಜನ ಬೇರೆ ಬೇರೆ ಊರುಗಳಿಂದ ಬಂದು ನಮ್ಮ ಬೆಂಗಳೂರಲ್ಲಿದ್ದಾರೆ, ಅವರಿಗೆ ಫುಡ್ ಅನ್ನೋದು ಒಂದು ಪ್ರಾಬ್ಲಮ್. ಸೊ ಅದಕ್ಕೆ ಅವಾಗ ನೋಡಿ, ಹೋಟೆಲಿಗೆ ಎದ್ದೋಗಿ ಅಡುಗೆ ಮನೇಲಿ ಅಡುಗೆ ಮಾಡೋದು ಕಷ್ಟ ಆದರೆ ಹೋಟೆಲಿಗೆ ಎದ್ದೋಗಿ ತಿನ್ನೋದು ಇನ್ನೊಂದು ಕಷ್ಟ. ಅದಕ್ಕೂ ಟೈಮ್ ಬೇಕು, ಅದಕ್ಕೂ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಝೊಮ್ಯಾಟೊ, ಸ್ವಿಗ್ಗಿ, ದೇ ಐಡೆಂಟಿಫೈಡ್ ದಟ್ ದೇರ್ ಇಸ್ ಅ ಸಮಥಿಂಗ್ ನೀಡ್ ಇನ್ ದ ಮಾರ್ಕೆಟ್. ದೇ ಯೂಸ್ ದ ಟೆಕ್ನಾಲಜಿ, ದೇ ಲಾಂಚ್ ಝೊಮ್ಯಾಟೊ, ಸ್ವಿಗ್ಗಿ. ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈಗ ಕ್ವಿಕ್ ಕಾಮರ್ಸ್ ಅಂತ ತಗೊಳ್ಳೋಣ, ಝೆಪ್ಟೋ, ಬ್ಲಿಂಕಿಟ್, ಇದೆಲ್ಲ ಕೂಡ ಅಷ್ಟೇ. ಸಮ್ಟೈಮ್ಸ್ ಎಮರ್ಜೆನ್ಸಿ ನಮಗೇನೋ ಒಂದು ಐಟಮ್ ಬೇಕಾಗುತ್ತೆ, ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಬರ್ಬೋದು, ಒಂದು ವಾರ ಬಿಟ್ಟು ಬರ್ಬೋದು. ಅದೇ ಈಗ ಆರ್ಡರ್ ಮಾಡಿದ್ದೀನಿ ಒಂದು 10 ಮಿನಿಟ್ಸಲ್ಲಿ ಬರುತ್ತೆ ಅಂದರೆ, ಲೆಟ್ಸ್ ಎ ವೆಜಿಟೇಬಲ್. ಮನೇಲಿ ಯೂಶ್ವಲಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ, ಏನೋ ಎಲ್ಲ ಇರುತ್ತೆ ಐಟಮ್ಸು, ಯಾವುದೋ ಒಂದು ವೆಜಿಟೇಬಲ್ ಇರಲ್ಲ. ಸೊ ಈಗ ಅದಕ್ಕೆ ನಾವೇನು ಮಾಡ್ತೀವಿ, ಕ್ವಿಕ್ಕಾಗಿ ವಿ ಕ್ಯಾನ್ ಆರ್ಡರ್ ಇಟ್, ಸಮ್ ಒನ್ ವಿಲ್ ಬ್ರಿಂಗ್ ಇಟ್, ಗಿವ್ ಇಟ್ ಟು ಹೋಮ್ ಡೆಲಿವರಿ ಮಾಡ್ತಾರೆ. ಮಾಡಿದಾಗ ನಮಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಕ್ಲೀನಾಗಿರುವಂಥ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ತಾರೆ, ಫ್ರೂಟ್ಸು ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಏನು ಅಂದರೆ, ದೇ ಐಡೆಂಟಿಫೈಡ್ ದ ನೀಡ್ ಇನ್ ದ ಮಾರ್ಕೆಟ್. ಲೇಟರ್ ದೇ ಕಮ್ ಅಪ್ ವಿತ್ ಅ ಬಿಸ್ನೆಸ್ ಐಡಿಯಾ ಆ್ಯಂಡ್ ಲೇಟರ್ ಅರೇಂಜ್ ದ ನೆಸೆಸರಿ ರಿಸೋರ್ಸಸ್. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ರಿಸೋರ್ಸಸ್ ಬೇಕಾಗಿತ್ತು? ಮನಿ, ಹಣ, ಪೀಪಲ್ ಟು ವರ್ಕ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಈಗ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಇಲ್ದಲೇ ನಡೆಯಲ್ಲ ತಾನೆ. ಡೆಲಿವರಿ ಬಾಯ್ಸ್ ಇದ್ರೇ ಸ್ವಿಗ್ಗಿ, ಝೊಮ್ಯಾಟೊ. ನೆಕ್ಸ್ಟ್ ದ ಮೆಟೀರಿಯಲ್ಸ್, ಏನೇನು ಬೇಕು ಅದೆಲ್ಲ ಅರೇಂಜ್ ಮಾಡ್ಕೊಳ್ತಾರೆ, ಟೆಕ್ನಾಲಜಿನೂ ಅರೇಂಜ್ ಮಾಡ್ಕೊಳ್ತಾರೆ. ಈಗ ಸ್ವಿಗ್ಗಿ, ಝೊಮ್ಯಾಟೊ ನಡೆಯೋದೇ ಟೆಕ್ನಾಲಜಿ ಬೇಸಿಸ್, ಕರೆಕ್ಟ್? ಯೂಬರ್, ಕಾರ್, ಓಲಾ, ಇದು ಕೂಡ ಟೆಕ್ನಾಲಜಿ ಬೇಸ್ಡೇ. ಸೊ ಇದೆಲ್ಲ ಅರೇಂಜ್ ಮಾಡಿಕೊಂಡು ರಿಸೋರ್ಸಸ್ನ, ಆ್ಯಂಡ್ ದೇ ಟೇಕ್ ದ ಇನಿಷಿಯೇಟಿವ್ ಟು ಬ್ರಿಂಗ್ ದೇರ್ ಐಡಿಯಾ ಇನ್ ಟು ರಿಯಾಲಿಟಿ.
ಏನು ಅವ್ರ ಐಡಿಯಾ ಇರುತ್ತೋ ಅದನ್ನು ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಎನ್ ಆಂಟ್ರಪ್ರೆನರ್ ಡಸ್ ಹಿಯರ್. ಆಫ್ಟರ್ ದಟ್, ಇನ್ ಸಿಂಪಲ್ ವರ್ಡ್ಸ್, an entrepreneur is someone who turns ideas into action. That is the difference between a normal person or an entrepreneur. ನಮ್ಮೆಲ್ಲರ ಮೈಂಡಲ್ಲೂ ಐಡಿಯಾಸ್ ಬರುತ್ತೆ, ನಮ್ಮೆಲ್ಲರಿಗೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ನಾವೆಲ್ಲರೂ ಕನ್ಸ್ಕೊಳ್ತೀವಿ ಐ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ವಿಮೆನ್, ಐ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್ ಅಂತ. ಬಟ್ ನಮ್ಮ ತಲೆಯಲ್ಲಿರುವಂಥ ಐಡಿಯಾನ ಇನ್ ರಿಯಾಲಿಟಿ ಆ್ಯಕ್ಷನಿಗೆ ನಾವು ತರಲ್ಲ. ಇವತ್ತು ನವ್ಯ ಅವರು ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ನೋಡಿ. ಕೆಲವರು ಐಡಿಯಾ ಅವ್ರ ಮೈಂಡಲ್ಲಿ ಬರುತ್ತೆ, ಅದ್ರ ಬಗ್ಗೆ ಏನೂ ಆ್ಯಕ್ಷನ್ ತಗೊಳ್ಳಲ್ಲ, ಹಂಗೆ ಎದ್ಬಿಡ್ತಾರೆ ಬುದ್ಧಿವಂತ ನಾನು ಅಂತ ಅಂದ್ಕೊಂಡು. ಕೆಲವರು ಅವ್ರ ಐಡಿಯಾ ಬಂದಿದ್ದ ತಕ್ಷಣ ಅದನ್ನು ಆ್ಯಕ್ಷನ್ ರೂಪದಲ್ಲಿ ತರ್ತಾರೆ. ಅವಾಗ ಅವರು ಬುದ್ಧಿವಂತರು ಮಾತ್ರ ಅಲ್ಲ, ಸಕ್ಸಸ್ಫುಲ್ ಪರ್ಸನ್ ಕೂಡ ಆಗ್ತಾರೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಪರ್ಸನ್ ಆ್ಯಂಡ್ ಎನ್ ಆಂಟ್ರಪ್ರೆನರ್. ನಿಮ್ಮ ತಲೆಯಲ್ಲಿ ಬರುವಂಥ ಐಡಿಯಾ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅನ್ ಆಂಟ್ರಪ್ರೆನರ್. ನೆಕ್ಸ್ಟ್, ಕೀ ಫೀಚರ್ಸ್ ಆಫ್ ಅನ್ ಆಂಟ್ರಪ್ರೆನರ್. ಸೊ ನಾವು ಆಂಟ್ರಪ್ರೆನರಲ್ಲಿ ಏನೇನು ಫೀಚರ್ಸ್ ಇದೆ ನೋಡಿ. ಫಸ್ಟ್ ಇನೋವೇಷನ್ ಅನ್ನುವಂಥದ್ದನ್ನು ನೀವು ಕೇಳಿದ್ದೀರಾ, ಕರೆಕ್ಟ್ ಅಲ್ವಾ? ಕ್ರಿಯೇಟಿವಿಟಿ ಅಂತ ಕೇಳಿದ್ದೀರಾ. ದೋ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಆರ್ ಡಿಫ್ರೆಂಟ್ ವರ್ಡ್ಸ್, ಬಟ್ ಇಲ್ಲಿ ಇನೋವೇಷನ್ ಅನ್ನೋದು ಬಂದಾಗಲೇ ನಾವು ಸಕ್ಸಸ್ಫುಲ್ ಆಂಟ್ರಪ್ರೆನರ್ ಆಗೋಕ್ಕೆ ಸಾಧ್ಯ. ನಾನು ನಿಮಗೆ ಹೇಳಿದೆ, ಈಗ ನೀವು ಹೋಟೆಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ, ಆಯಿತು ಮಾಡಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅದು. ಹೋಟೆಲ್ ಬಿಸ್ನೆಸ್ ಇಸ್ ಅನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಆದರೆ ನಾರ್ಮಲ್ ಆಗಿ ಕಾಮನ್ ಆಗಿ ಮಾಡುವಂತಹ ಹೋಟೆಲ್ ಬಿಸ್ನೆಸ್ನೇ ನೀವು ಮಾಡಿದ್ರೆ ನಿಮ್ಮಲ್ಲಿ ಏನು ಯೂನಿಕ್ನೆಸ್ ಇರಲ್ಲ. ನಾವು ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ಬಿಸ್ನೆಸ್ಸಲ್ಲಿ ನೀವೇನೇ ಸೆಲ್ ಮಾಡ್ತಾ ಇದ್ರು ಅದು ಯೂನಿಕ್ ಆಗಿರಬೇಕು. ಬೇರೆಯವರು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗಿಂತ ಸ್ವಲ್ಪ ನಿಮ್ಮ ಪ್ರಾಡಕ್ಟು, ನೀವು ಸೇಲ್ ಮಾಡ್ತಾ ಇರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಯೂನಿಕ್ ಆಗಿದ್ದಾಗ ಮಾತ್ರ ಅದನ್ನು ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಕೋಲ್ಗೇಟು ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ಅಂತ ಕೇಳ್ಕೊಂಡು ಬಂದಿದ್ದು. ಇಲ್ಲಾಂದರೆ ಹಂಗೆ ನಾರ್ಮಲ್ ಆಗಿತ್ತು ಬಿಟ್ಟರೆ ಜನ ಏನು ಮಾಡ್ತಾಯಿದ್ರು, ಕೋಲ್ಗೇಟ್ನ ಬಿಟ್ಟು ಪೆಪ್ಸಿಡೆಂಟಿಗೆ ಸ್ಕಿಪ್ ಆಗ್ತಾಯಿದ್ರು. ಕರೆಕ್ಟ್ ಅಲ್ವಾ? ರೈಟ್. ಯು ಹ್ಯಾವ್ ಟು ಬ್ರಿಂಗ್ ಅ ಯೂನಿಕ್ ಐಡಿಯಾ, ಕ್ರಿಯೇಟಿವ್ ಐಡಿಯಾ with a new which improves the existing one, which is better than the existing one. That is what we call it as a innovative. Next, risk taker. ನೋಡಿ, ಇನೋವೇಟಿವ್ ಆಗಿರೋದು ಮಾತ್ರ ಅಲ್ಲ, ರಿಸ್ಕ್ನು ತಗೊಳ್ಬೇಕು. ರೆಡಿ ಟು ಫೇಸ್ ಅನ್ಸರ್ಟನಿಟಿ ಇನ್ ಬಿಸ್ನೆಸ್. ನಾನು ಹೇಳಿದೆ, ಯಾವುದೇ ಬಿಸ್ನೆಸ್ ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಬೆಳೆಯಲ್ಲ. ಇವತ್ತು ಸ್ಟಾರ್ಟ್ ಮಾಡಿದೆ, ನಾಳೆ ಬೆಳಗ್ಗೆ ಕೋಟಿ ಅಧಿಪತಿ ಆಗಿಬಿಡ್ತೀನಿ ನಾನು ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್. ಏನಾಗುತ್ತೆ? ಇಟ್ ಟೇಕ್ಸ್ ಟೈಮ್. ಸಮ್ಟೈಮ್ಸ್ ಯು ಫೇಲ್ ಲಾಟ್ ಮೆನಿ ಟೈಮ್ಸ್. ಯು ಹ್ಯಾವ್ ಟು ಫೇಸ್ ಲಾಟ್ ಮೆನಿ ಚಾಲೆಂಜಸ್. ತುಂಬ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಆ ಚಾಲೆಂಜಸ್ನ ಫೇಸ್ ಮಾಡುವಷ್ಟು ಎಬಿಲಿಟಿ ಆಂಟ್ರಪ್ರೆನರಲ್ಲಿ ಇರಬೇಕು. ನೆಕ್ಸ್ಟ್, ಲೀಡರ್ ಮ್ಯಾನೇಜಸ್ ಆ್ಯಂಡ್ ಮೋಟಿವೇಟ್ಸ್ ದ ಪೀಪಲ್. ಜನಗಳ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿ ಆಗಿರ್ಬೇಕು ಅವನು. ಜನಗಳ ಮಧ್ಯೆ ಸೇರ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಆಗಿರ್ಬೇಕು ನನ್ನ ಪ್ರಕಾರ ಲೀಡರ್ ಅಂದರೆ. ದೆನ್ ಎವ್ರಿಬಡಿ ಗೆಟ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ದಟ್ ಪರ್ಟಿಕ್ಯುಲರ್ ಪರ್ಸನ್. ಎವ್ರಿವನ್, ರೈಟ್? ನೀವೇ ಯೋಚನೆ ಮಾಡಿ, ಒಬ್ಬ ಲೀಡರ್ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತಲ್ವ? ಕರೆಕ್ಟ್? ಈಗ ನೀವೇ ಕ್ಲಾಸಲ್ಲಿ ಕೂತ್ಕೊಂಡು ಒಬ್ಬ ಟೀಚರ್ ಪಾಠ ಮಾಡೋಕ್ಕೆ ಬಂದಾಗ ಯೋಚನೆ ಮಾಡ್ತಿರ್ತೀರ ಆ್ಯಸ್ ಅ ಸ್ಟೂಡೆಂಟ್, ಈ ಟೀಚರ್ ಈ ರೀತಿ ಪಾಠ ಮಾಡೋದಕ್ಕಿಂತ ಆ ರೀತಿ ಪಾಠ ಮಾಡಿರ್ತಾ ಇದ್ರೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತೀವಿ. ನಾವು ನಾರ್ಮಲ್ಲಾಗಿ ಕೂತ್ಕೊಂಡು ಬೇರೆಯವ್ರು ಹೇಗಿರಬೇಕು ಅಂತ ಯೋಚನೆ ಮಾಡ್ತೀವೋ ನಾವು ಹಾಗೇ ಇರಬೇಕು. ಅಂದರೆ ನಾವು ಒಬ್ಬ ಲೀಡರ್ ಹೀಗಿರಬೇಕು ಅಂತ ಯೋಚನೆ ಮಾಡ್ತೀವಂದರೆ ನಮ್ಮಲ್ಲೂ ಕೂಡ ಲೀಡರ್ಶಿಪ್ ಕ್ವಾಲಿಟಿ ಹಾಗಿರಬೇಕು. ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಬೇರೆಯವ್ರಿಗೆ ಮೋಟಿವೇಟ್ ಮಾಡೋದಕ್ಕೆ, ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು. ನೀವು ನಿಮ್ಮನ್ನು ನೋಡಿ ಅವರು, ಓ ಈ ವ್ಯಕ್ತಿ ರೀತಿ ನಾನು ಆಗಬೇಕು, ಈ ವ್ಯಕ್ತಿಗೆ ಎಷ್ಟು ನಾಲೆಜ್ ಇದೆ, ಈ ವ್ಯಕ್ತಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ನೋಡಿ ಅವ್ರ ರೀತಿ ನಾವು ಆಗಬೇಕು ಅಂತ ಅಂದ್ಕೊಳ್ಬೇಕು. ಆ ರೀತಿ ಲೀಡರ್ ನೀವು ಆಗಬೇಕು. ನೆಕ್ಸ್ಟು, ವಿಷನರಿ ಅಂದರೆ ಥಿಂಗ್ಸ್ ಅಹೆಡ್ ಆ್ಯಂಡ್ ಪ್ಲ್ಯಾನ್ಸ್ ಫಾರ್ ದ ಫ್ಯೂಚರ್. ವಿಷನ್ ಅಂದರೆ ಏನಂದಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ? ವಿಷನ್ ಅಂದರೆ ದೂರದೃಷ್ಟಿ. ಓಕೆ,
ಮುಂದಾಲೋಚನೆ ಮಾಡುವಂಥದ್ದು, ಮುಂದೆ ಏನಾಗ್ಬೋದು, ನನ್ನ ಬಿಸ್ನೆಸ್ ಇವತ್ತು ಈ ರೀತಿ ಇದೆ, ನೆಕ್ಸ್ಟ್ 5 ವರ್ಷದಲ್ಲಿ ನಾನು ನನ್ನ ಬಿಸ್ನೆಸ್ ಈ ರೀತಿ ಎಸ್ಟಾಬ್ಲಿಷ್ ಮಾಡ್ತೀನಿ. ಲೆಟ್ಸ್ ಎಕ್ಸಾಂಪಲ್, ಐ ಹ್ಯಾವ್ ಸ್ಟಾರ್ಟೆಡ್ ಒನ್ ಕ್ಯಾಂಟೀನ್ ಇನ್ ಬ್ಯಾಂಗ್ಳೂರ್ ಇನ್ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್. ಆಫ್ಟರ್ 5 years, at least 5 branches I want to open. After 10 years, all over the Bangalore, I should have at least 25 to 30 branches. After 20 years, all over the Karnataka. ಆ ರೀತಿ ನಾವೇನೋ ದೊಡ್ಡದಾಗಿ ವಿಷನ್ಸ್ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡಿದ್ದೆ ನಾನು ನಿಮಗೆ ಅಲ್ವಾ. ಇಂಡಿವಿಜುವಲಿ ಶಾರ್ಟ್ ಟರ್ಮ್ ಗೋಲ್ಸ್ ಇರಬೇಕು, ಲಾಂಗ್ ಟರ್ಮ್ಸ್ ಗೋಲ್ಸ್ ಇರಬೇಕು. ಆ ರೀತಿ ಯೋಚನೆ ಮಾಡುವಂಥ ವ್ಯಕ್ತಿ ಆಗಿರಬೇಕು, ದೊಡ್ಡದಾಗಿ ಕನಸು ಕಾಣುವಂಥವನಾಗಿರಬೇಕು ಆಂಟ್ರಪ್ರೇನರ್ ಅಂದರೆ. ನೆಕ್ಸ್ಟ್ ಆಪರ್ಚುನಿಟಿ ಸೀಕರ್. ಎಲ್ಲ ಆಪರ್ಚುನಿಟಿ ಸಿಕ್ತೋ ಅಲ್ಲಿ ನಾನು ಅದನ್ನು ಉಪಯೋಗಿಸಿಕೊಳ್ಳುತ್ತೇನೆ ಅಂತ. ಅಂದರೆ ಲುಕ್ಸ್ ಫಾರ್ ಚಾನ್ಸಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆರ್ ಮೀಟ್ ದ ಡಿಮ್ಯಾಂಡ್ಸ್. ಎಕ್ಸಾಂಪಲ್, ಈ ಕೋವಿಡ್ ಟೈಮಲ್ಲಿ ನಾವು ಇಷ್ಟು ವರ್ಷದಿಂದ ಯಾವತ್ತೂ ಏನದು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಕೈನ ವಾಶ್ ಮಾಡುವಂಥದ್ದೆಲ್ಲ ಇರಲಿಲ್ಲ. ಮಾಸ್ಕ್ ಹಾಕುವಂಥ ಅಭ್ಯಾಸನೂ ಇರಲಿಲ್ಲ. ಇಲ್ಲ. ಈಗ ನೋಡಿ, ಯಾವಾಗ ಕೋವಿಡ್ ಅಂತ ಬಂತು, ವಿ ಹ್ಯಾವ್ ಟು ಕ್ಲೋಸ್ ಅವರ್ ಫೇಸ್, ವಿ ಹ್ಯಾವ್ ಟು ಕೀಪ್ ವಾಷಿಂಗ್ ಅವರ್ ಹ್ಯಾಂಡ್ಸ್ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನ್ಯೂಸಲ್ಲೆಲ್ಲ. ಆಟೋಮೆಟಿಕಲಿ ಫ್ಯೂ ಬಿಸ್ನೆಸ್ ಪೀಪಲ್ ದೇ ಸ್ಟಾರ್ಟೆಡ್ ಥಿಂಕಿಂಗ್, ಲೆಟ್ ಮಿ ಲಾಂಚ್ ಮಾಸ್ಕ್, ಲೆಟ್ ಮಿ ಕಮ್ ಅಪ್ ವಿತ್ ಅ ಸ್ಯಾನಿಟೈಸರ್. ಆವಾಗ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಸ್ಕು ಸ್ಯಾನಿಟೈಸರು ಎಲ್ಲ ಕಡೆ ಸಿಗ್ತಾ ಇತ್ತು 2019, 2020, 2021 ಈಗ ಸ್ವಲ್ಪ 25 ಬಂದಿದ್ದೀವಿ, ಸ್ವಲ್ಪ ಪರವಾಗಿಲ್ಲ. ಬಟ್ ಅವಾಗ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದಂಥ ಆಪರ್ಚುನಿಟಿನ ಜನ ಯೂಸ್ ಮಾಡಿಕೊಂಡ್ರು ನೋಡಿ. ಈಗ ಅವ್ರು ಹಾಕಿದಾರಲ್ಲ ಮಾಸ್ಕ್, ಓಕೆ, ಬ್ಲ್ಯಾಕ್ ಆರ್ ಬ್ಲೂ ಕಲರ್ ಬರುತ್ತಲ್ಲ, ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಡಾಕ್ಟರ್ಸು, ನರ್ಸಸ್ ಎಲ್ಲ ಹಾಕ್ತಾರೆ ಮೆಡಿಕಲ್ ಫೀಲ್ಡಲ್ಲಿ, ನೀವು ನೋಡಿರ್ತೀರ, ಕರೆಕ್ಟ್? ಅದನ್ನೇ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ, ಮನೆಗಳಲ್ಲಿ ಬಟ್ಟೆನಲ್ಲಿ ಹೊಲ್ದಿ ಅದನ್ನು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನೇ ನಾವು ಹೇಳೋದು ಆಪರ್ಚುನಿಟಿ ಸೀಕರ್ ಅಂತ. ಮೆಡಿಕಲ್ಗೆ ಸಪ್ಲೈ ಮಾಡೋಕೆ ಆಗ್ದಲೇ ಇರ್ಬೋದು, ನಾರ್ಮಲ್ ಜನಕ್ಕೆ ಸಪ್ಲೈ ಮಾಡ್ಬೋದಲ್ಲ. ಎಲ್ಲರೂ ಈಗ ಇನ್ನೊಂದು ಬರ್ತಾ ಇತ್ತಲ್ಲ, ಅದು ಮಾಸ್ಕ್ ಏನದು N20, N95 ಸಮಥಿಂಗ್ ಆಯಿತಾ, ಅದು ಒಂದೊಂದು ಮಾಸ್ಕ್ 60 ರೂಪಾಯಿ 70 ರೂಪಾಯಿ ಬೀಳ್ತಾ ಇತ್ತು. ಎಲ್ಲರೂ ಅಫೋರ್ಡ್ ಮಾಡೋಕ್ಕೆ ಸಾಧ್ಯನಾ? ಅದನ್ನು ಆಗಲ್ಲ. ಈಗ ಕೆಲವ್ರಿಗೆ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಮಾಸ್ಕ್ ಸಿಕ್ಕಿದ್ರೆ ನೋಡಿ, ಆ ರೀತಿ ಯೋಚನೆ ಮಾಡಿದ್ರು ಜನ. ಅದನ್ನು ಆಪರ್ಚುನಿಟಿ ಸೀಕರ್ ಅಂತ ನಾವು ಹೇಳುವಂಥದ್ದು. ಚಾನ್ಸ್ ಸಿಕ್ಕಿದಾಗ ಯಾವುದಾದ್ರೂ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ ಅಂದರೆ ನಾನು ಆ ಚಾನ್ಸನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸಪ್ಲೈ ಕೊಡ್ತೀನಿ ಅಂತ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ, ಫ್ಯೂ ಎಕ್ಸಾಂಪಲ್ಸ್ ಫ್ರಮ್ ಇಂಡಿಯಾ, ಟಾಪ್ ಮೋಸ್ಟ್ ಆಂಟ್ರಪ್ರೆನರ್ಸ್. First you are seeing whom? Infosys Narayan Murthy, the founder of Infosys company. Infosys, information system. ಅದನ್ನ Infosys ಅಂತ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್, ನಿಮಗೆ ಗೊತ್ತಿದೆ. he is one of the founder. Infosys Narayan Murthy. Next, Biocon Kiran Mazumdar Shah, chairperson of Biocon Limited. ಅವ್ರದ್ದು ಬಿಸ್ನೆಸ್ ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ಬಯೋಟೆಕ್ನಾಲಜಿ ಅಂದರೆ ಲಿವಿಂಗ್, ಬಯೋ ಅಂದರೆ ಲಿವಿಂಗ್ ಲೈಫ್. ನಾವು ಈಗ ಕೋವಿಡ್ ಬಂತು, ವ್ಯಾಕ್ಸಿನೇಷನ್ಸ್ ಎಲ್ಲ ಕಂಡು ಹಿಡಿತಾರಲ್ಲ, ಅಂಥ ಕಂಪನಿ. ಅಂದರೆ ಲಿವಿಂಗ್ ಲೈಫ್ ಜೊತೆ ಏನಾದರೂ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥದ್ದು ಅಂತ ಬಯೋಟೆಕ್ನಾಲಜಿ ಅಂತ ನಾವು ಕರಿತೀವಿ. ಸೊ ಇನ್ಫೋಸಿಸ್ ಇಸ್ ಅ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿ. Biocon is a biotechnology company by Kiran Mazumdar Shah. Next, Reliance Industry, as you already know. Today you are seeing Mukesh Ambani and Anil Ambani and their children, but the real founder of Reliance Industry was Dhirubhai Ambani, like I have already said in the very first class. Okay, Dhirubhai Ambani is the father of Mukesh Ambani and Anil Ambani. Next, Nykaa. We use ladies lipstick, creams, cosmetics, alva. See, who is the founder of Nykaa? Your beauty, our passion. Falguni Nayar. Falguni Nayar, a founder of Nykaa company, Your Beauty, Our Passion.
ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ನೋಡುವಂಥದ್ದು ಬೈಜೂಸ್. ಗೊತ್ತಲ್ಲ ಬೈಜೂಸ್? ಯಾರಿಗೆ ಗೊತ್ತಿಲ್ಲ? ಗೊತ್ತಲ್ವಾ? ಎಜುಕೇಷ್ನಲ್ ಸೆಕ್ಟರಲ್ಲಿ ಒಂದು ದೊಡ್ಡ ರಿಫಾರ್ಮೇ ಆಯಿತು ಇಲ್ಲಿ. ಯಾಕಂದರೆ ಕೋವಿಡ್ಗಿಂತ ಮುಂಚೆ ನಮಗೆ ಆನ್ಲೈನ್ ಎಜುಕೇಷನ್ ಬಗ್ಗೆ ಅಷ್ಟೇನು ಇಂಟ್ರೆಸ್ಟು ಇರಲಿಲ್ಲ, ಕರೆಕ್ಟ್? ಬಟ್ ಈಗ ಏನಾಗಿದೆ ನೋಡಿ, ಬೈಜೂಸ್ ಅಂತ ಕಂಪನಿ, ಆಮೇಲೆ ಫಿಸಿಕ್ಸ್ ವಾಲಾ, ಫಿಸಿಕ್ಸ್ ವಾಲಾ ಅಂತ, PW ಫಿಸಿಕ್ಸ್ ವಾಲಾ, ಆಮೇಲೆ ಯಾವುದ್ಯಾವುದಿದೆ ಇನ್ನು ಟಾಪ್ ಕಂಪನೀಸ್ ಇದೆ. ಬೆಂಗಳೂರಲ್ಲೇ ಫೌಂಡ್ ಆಗಿರುವಂಥ ಫಿಸಿಕ್ಸ್ ವಾಲಾ ಇಸ್ ನಾಟ್ ಬ್ಯಾಂಗ್ಳೂರ್ ಫೌಂಡೆಡ್ ಕಂಪನಿ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಬ್ರಾಂಚಸ್ ಇನ್ ಬ್ಯಾಂಗ್ಳೂರ್. ನೀವು ಎಲ್ಲೇ ಕೂತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತೀನಿ ಅಥವಾ ಯಾವುದೇ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತೀನಿ ಅಂದ್ರೂ ಆನ್ಲೈನ್ ಕಲಿಯುವಂತಹ ಎಜುಕೇಷ್ನಲ್ ಎಡ್ ಟೆಕ್ ಕಂಪನೀಸ್ ಅಂತ ಕರಿತೀವಿ. ಎಡ್ ಅಂದರೆ ಎಜುಕೇಷನ್, TECH ಟೆಕ್, ಎಡ್ ಕಂಪನೀಸ್ ಅದು ಬೈಜು. ನೋಡಿ, ನನಗೆ ಯಾಕೆ ಇಲ್ಲಿ 5 ಡಿಫ್ರೆಂಟ್ ಬಿಸ್ನೆಸ್ ಆಂಟ್ರಪ್ರಿನರ್ಸ್ ಹಾಕಿದ್ದೀನಿ. ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ನೊಂದು ಬಯೋಟೆಕ್ನಾಲಜಿ, ಒಂದು ಫ್ಯಾಷನ್ನು, ಇನ್ನೊಂದು ಎಜುಕೇಷನ್ನು. ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಗೊತ್ತಿದೆ, ದೇ ಆರ್ ಇನ್ ಟು ಎವ್ರಿಥಿಂಗ್. ನೌ ದೇ ಸ್ಟಾರ್ಟೆಡ್ ವಿತ್ ಅ ಸ್ಮಾಲ್ trading businesses, but today when you look about the Reliance industry, you are seeing Reliance in everywhere. The Jio network which you use, Reliance stores, correct? Reliance footwears. There is nothing where the Reliance industry is not there. There is maximum in most of all the fields, Reliance Industries is established. So these are some examples of entrepreneurs from India. Next, we need to understand the difference between an entrepreneur and an intrapreneur, which I have already explained also. Entrepreneur gu matte intrapreneur gu ಏನು ಡಿಫ್ರೆನ್ಸ್ ಇದೆ ಅಂತ. Okay. Entrepreneur is a person who starts and runs their own businesses. Correct? ನಾನು ಹೇಳಿದ್ದೆ ನಿಮಗೆ ಫಸ್ಟ್ ಒನ್. A meaning of an entrepreneur, a person who starts and run their own businesses by taking risk and using innovation. But when it comes to an intrapreneur, he is not going to start his own business usually, because he is not interested in taking a risk. Financial risk beda avnige profit too beda. But that is why an employee within a company, he uses entrepreneurial skills to innovate and grow the business. ಈಗ ನೀವು ಹಾಗೆ ಮಾಡ್ಬೋದು. ನಿಮ್ಮ ಹತ್ರ ದುಡ್ಡಿದೆ ಅಂತ ಅನ್ಕೊಳ್ಳಿ, ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಆ ಬಿಸ್ನೆಸ್ಸನ್ನು ನೀವು ರನ್ ಮಾಡಲ್ಲ, ಬೇರೆ ಯಾರು ತುಂಬ ಟ್ಯಾಲೆಂಟೆಡ್ ಇರೋ ವ್ಯಕ್ತಿನ ಕರ್ಕೊಂಡು ಬಂದು ಒಳ್ಳೆ ಪೊಸಿಷನಲ್ಲಿ ಕೂರಿಸಿ ನೀನು ರನ್ ಮಾಡಪ್ಪ ಅಂತ ಹೇಳ್ತೀರಾ. ಈಗ ಇಲ್ಲೇನಾಗತ್ತಂದರೆ, ಯು ಬಿಕಮ್ ಅನ್ ಆಂಟ್ರಪ್ರೆನರ್, ದಟ್ ಪರ್ಸನ್ ಬಿಕಮ್ಸ್ ಅನ್ ಇಂಟ್ರಪ್ರೆನರ್. ವೈ? Because you have brought money, resources and everything, you invested money and everything, trusting him, and you are taking risk, and what you will gain later is profit. But when it comes to the other person, that person is just working for you in your company. Monthly he will be receiving salary or any other incentives, fringe benefits, whatever you offer. Apart from that, he is not taking any kind of risk. He is just helping you to grow your business. That is the difference between an entrepreneur and an intrapreneur. Next, ownership anta bandaga, entrepreneur owns the business, intrapreneurs work within an existing business. Next, risk. Entrepreneur bears all financial and business risk. ನಿನ್ನ ಬಿಸ್ನೆಸ್ ಮೇಲೋದ್ರೂ ನೀನೇ ಜವಾಬ್ದಾರಿ, ಸೋತೋದ್ರೂ ನೀನೇ ಜವಾಬ್ದಾರಿ. ಎಲ್ಲ ರಿಸ್ಕನ್ನ ಆಂಟ್ರಪ್ರೆನರ್ ಬಿಯರ್ ಮಾಡ್ತಾನೆ. ಆದರೆ ಇಂಟ್ರಪ್ರೆನರ್ ಬಿಯರ್ಸ್ ಲೆಸ್ ರಿಸ್ಕ್. ದ ಕಂಪನಿ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಅವನದಲ್ಲ ರೆಸ್ಪಾನ್ಸಿಬಿಲಿಟಿ. ಓಕೆ, ನೆಕ್ಸ್ಟ್, ರಿಸೋರ್ಸಸ್ ಯೂಸ್ಡ್. Entrepreneur arranges and manages resources on their own. ಅವರೇ, ಈಗ ನಿಮ್ಮ ಬಿಸ್ನೆಸ್ ಅಂದರೆ ನೀವೇ ಎಲ್ಲ ಅರೇಂಜ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಇಂಟ್ರಪ್ರೆನರ್ ಯೂಸಸ್ ದ ರಿಸೋರ್ಸಸ್ ಪ್ರೊವೈಡೆಡ್ ಬೈ ದ ಕಂಪನಿ. ಎಲ್ಲ ಕಂಪನಿ ಅರೇಂಜ್ ಮಾಡಿಕೊಡುತ್ತೆ, ಇವನು ಅದನ್ನು ಮ್ಯಾನೇಜ್ ಮಾಡ್ತಾನೆ. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್.
Entrepreneur has full control and freedom in decision making because he is the owner. He is the first person for that company, right? Next, when it comes to entrepreneur, he has a limited decision making power because he needs an approval from owner. He is not the owner. Entrepreneur, he needs an approval from the entrepreneur. Next, reward and profit. Entrepreneur keeps the profit or suffers the losses. Profit bandru avunge, loss adru avunge. When it comes to entrepreneur, he gets a salary and maybe incentives or ಪ್ರಮೋಷನ್ಸ್ ಆಲ್ಸೋ. ಕರೆಕ್ಟ್. ಈಗ ಹೈಯರ್ ಪೊಸಿಷನ್ ಅಲ್ಲಿ ಇರೋರಿಗೆ ಒಳ್ಳೆ ಫ್ಲ್ಯಾಟ್ ಕೊಡ್ಬೋದು, ಕಾರ್ ಕೊಡ್ಬೋದು, ಎಲ್ಲ ಈ ರೀತಿ ಫ್ರಿಂಜ್ ಬೆನಿಫಿಟ್ಸ್ ಕೊಡ್ತಾರೆ. ಈಸ್ ಅನ್ ಎಂಟ್ರಪ್ರೆನರ್. ಬಟ್ ನಿನ್ನ ಕಂಪನಿ ಪ್ರಾಫಿಟ್ ಮಾಡಿದ್ರೆ ನಿನ್ಗೆ ಇದೆಲ್ಲ ಸಿಗುತ್ತೆ, ಇಲ್ಲ ಲಾಸ್ ಆದರೆ ಏನೂ ಸಿಗಲ್ಲ. ಯು ಆರ್ ಅನ್ ಆಂಟ್ರಪ್ರೆನರ್. ನೆಕ್ಸ್ಟ್, ಎಕ್ಸಾಂಪಲ್ಸ್ ಇನ್ ಇಂಡಿಯಾ. ಅವತ್ತು ನಾನು ಹೇಳಿದೆ ನಿಮಗೆ ಎಕ್ಸಾಂಪಲ್ಸ್ ಇನ್ ಇಂಡಿಯಾ ಅಂತಲ್ಲ, ಎಕ್ಸಾಂಪಲ್ಸ್ ತಂದಿದ್ದೀನಿ. ಅವತ್ತು ಕ್ಲಾಸಲ್ಲಿ ಹೇಳಿದ್ದೆ. ಮಾರ್ಕ್ ಜುಕರ್ಬರ್ಗ್ ಈಸ್ ಅನ್ ಆಂಟ್ರಪ್ರೆನರ್ ಬಿಕಾಸ್ ಹಿ ಬಿಲ್ಟ್ ಫೇಸ್ಬುಕ್ ಫ್ರಮ್ ದ ಸ್ಕ್ರ್ಯಾಚ್. ಆಫ್ಟರ್ ದಟ್ ನೌ ಹಿ ಓನ್ಸ್ ಫೇಸ್ಬುಕ್ನ ಮೀಟಾ ಅಂತ ಕನ್ವರ್ಟ್ ಮಾಡಿದ್ರು, ಯು ನೋ ದಟ್. ಆ್ಯಂಡ್ ನೌ ಹಿ ಓನ್ಸ್ ಇನ್ಸ್ಟಾಗ್ರಾಮ್ ಆಲ್ಸೋ, ವಾಟ್ಸಪ್ ಆಲ್ಸೋ. ಅಂದರೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನ ಬಿಲ್ಟ್ ಮಾಡಿದ್ದು ಬೇರೆಯವರು. ಬಟ್ ಈಗ ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಹೀ ಬಿಕಮ್ ಅ ಓನರ್, ಮಾರ್ಕ್ ಜುಕರ್ಬರ್ಗ್. ದಟ್ಸ್ ವೈ ಹೀ ಈಸ್ ಅ ಆಂಟ್ರಪ್ರೆನರ್. ಬಟ್ ಸುಂದರ್ ಪಿಚೈ ಈಸ್ ಅನ್ ಇಂಟ್ರಪ್ರೆನರ್. ವೈ ಹಿ ಈಸ್ ಅ ಇಂಟ್ರಪ್ರೆನರ್? ಹೂ ಈಸ್ ಸುಂದರ್ ಪಿಚೈ? CEO of Google. And he grew and innovated within an existing company. Google was existing. He joined as a CEO of that company and he is working for the growth of Google company. And he receives a salary, crores of salary and all other incentives, promotions, and like I said, car, all other fringe benefits, everything he will receive. He's also living a luxury life. So the difference between an entrepreneur and an entrepreneur is all about risk. ರಿಸ್ಕ್ ತಗೊಂಡ್ರೆ ನಿನಗೆ ಪ್ರಾಫಿಟ್, ನೀನು ರಿಸ್ಕ್ ತಗೊಂಡಿಲ್ಲ ಅಂದರೆ ನಿನಗೆ ಸ್ಯಾಲ್ರಿ. ಏನು ಬೇಕು ನಿಮಗೆ? ಸ್ಯಾಲ್ರಿ ಬೇಕಾ, ಪ್ರಾಫಿಟ್ ಬೇಕಾ?